ಬ್ರಹ್ಮರ್ಷಿ ನಮೋ ನಮಃ. ನೀವು ನಮಗೆ ವಿದ್ಯೆಯೊಂದನ್ನು ಉಪದೇಶಿಸುತ್ತೇನೆ ಎಂದು ಹೇಳಿದಿರಿ. ಅದಕ್ಕೆ ನಾವು ಶುಚಿರ್ಭೂತರಾಗಿ ಬಂದಿದ್ದೇವೆ. ನೀವು ಮಂತ್ರದುಷ್ಟಾರರಾಗಿ ಲೋಕಕ್ಕೆ ನೀಡಿದ ಗಾಯತ್ರಿ ಮಂತ್ರದಿಂದ ನಮ್ಮ ಕುಲದೈವನಾದ ಸೂರ್ಯನನ್ನು ನಮಿಸಿದ್ದೇವೆ. ಒಳ್ಳೆಯದು. ಮಂತ್ರೋಪದೇಶಕ್ಕೆ ಬೇಕಾದ ದೇಹಶುದ್ಧಿ ಮನಃಶುದ್ಧಿಗಳಿಂದ ಪವಿತ್ರರಾಗಿದ್ದೀರಿ. ಇಂದು ನಾನು ನಿಮಗೆ ಅತಿಬಲ ಮಹಾಬಲ ವಿದ್ಯೆಗಳನ್ನು ಉಪದೇಶ ಮಾಡುತ್ತೇನೆ. ಅತಿಬಲ ಮಹಾಬಲ ವಿದ್ಯೆಯೇ? ಹೌದು. ಇಂದು ನಾನು ಉಪದೇಶಿಸುವ ಅತಿಬಲ ಮಹಾಬಲ ಮಂತ್ರಗಳ ಪುನಸ್ಮರಣೆಯಿಂದ ಮಾತ್ರವೇ ಅದು ನಿಮಗೆ ಸಿದ್ಧಿಸುತ್ತದೆ. ಅದರ ಫಲಗಳನ್ನು ವಿವರಿಸುತ್ತೇನೆ, ಕೇಳಿ. ನೀವು ಎಷ್ಟೇ ನಡೆದಾಡಿರಿ, ಎಷ್ಟೇ ಯುದ್ಧ ಮಾಡಿರಿ, ನಿಮಗೆ ಶ್ರಮವಾಗುವುದಿಲ್ಲ. ಜ್ವರವೇ ಮೊದಲಾದ ಉಪದ್ರವಗಳು ನಿಮ್ಮನ್ನು ಬಾಧಿಸುವುದಿಲ್ಲ. ಈ ವಿದ್ಯೆಯಿಂದ ಮನುಷ್ಯನು ಕಾಂತಿಹೀನನಾಗುವುದಿಲ್ಲ. ಮಲಗಿರಲಿ, ಅನ್ಯಮನಸ್ಕರಾಗಿರಲಿ, ರಾಕ್ಷಸರು ಅವರನ್ನು ಪರಾಭವಗೊಳಿಸುವುದು ಸಾಧ್ಯವಾಗುವುದಿಲ್ಲ. ಈ ವಿದ್ಯೆಯಿಂದ ಪಡೆದ ಬಾಹುಬಲ ಪ್ರಪಂಚದಲ್ಲಿ ಬೇರಾರಿಗೂ ಗೋಚರವಾಗುವುದಿಲ್ಲ. ರಾಮ, ನಾನು ನಿನಗೆ ಮಂತ್ರವನ್ನು ಉಪದೇಶಿಸುತ್ತೇನೆ. ಉತ್ತರಾಭಿಮುಖವಾಗಿ ಇಲ್ಲಿ ಕೂಡು. ನಾನು ಪೂರ್ವಾಭಿಮುಖವಾಗಿ ಇಲ್ಲಿಯೇ ಕೂಡುತ್ತೇನೆ. ಈಗ ನಾನು ನಿನಗೆ ರಹಸ್ಯ ಮಂತ್ರೋಪದೇಶಗಳನ್ನು ಉಪದೇಶಿಸುತ್ತೇನೆ. ನನ್ನಿಂದ ಉಪದೇಶ ಪಡೆದ ನಂತರ ನೀನು ಲಕ್ಷ್ಮಣನಿಗೆ ಉಪದೇಶಿಸು. ಆಗಲಿ ಗುರುಗಳೇ. ಸಹೋದರಿ, ಎಷ್ಟು ಚೆನ್ನಾಗಿ ಹೂಮಾಲೆಯನ್ನು ಕಟ್ಟುತ್ತಿರುವೆ. ಯಾರಿಗಾಗಿ? ದೇವರಿಗೆ ಅರ್ಪಿಸಲು. ಹಾಗಾದರೆ ನಾನು ಒಂದು ಹೂಮಾಲೆಯನ್ನು ಕಟ್ಟುವೆ. ಸಖಿ, ಆ ಬಳ್ಳಿಯಲ್ಲಿರುವ ಹೂಗಳನ್ನು ಕಿತ್ತು ತರುವೆಯಾ? ಆಗಲಿ ರಾಜಕುಮಾರಿ. ಊರ್ಮಿಳೆ, ದಾಸಿ ತಂದ ಹೂವನ್ನು ಕಟ್ಟಿ ಹೂಮಾಲೆ ಮಾಡಿ ದೇವರಿಗೆ ಅರ್ಪಿಸುವುದು ಮಧ್ಯಮ. ನೀನೇ ಹೋಗಿ ತರುವುದು ಉತ್ತಮ. ಅದಕ್ಕೇನಂತೆ, ಹಾಗೆ ಮಾಡುವೆ. ಸಖಿ, ನೀನು ಹೋಗಿ ಹೂಗಳನ್ನು ತರುವುದು ಬೇಡ, ನಾನೇ ಹೂಗಳನ್ನು ತಂದು ಕಟ್ಟುವೆ. ಸಹೋದರಿ, ಈ ಹೂಗಳು ಎತ್ತರದಲ್ಲಿವೆ, ಕೈಗೆಟುಕುತ್ತಿಲ್ಲ. ಯೋಚಿಸಬೇಡ ಊರ್ಮಿಳೆ, ಇನ್ನೊಂದೆರಡು ಕ್ಷಣದಲ್ಲಿ ಆ ಹೂವೆಲ್ಲ ಬೀಳುವಂತೆ ಮಾಡುವೆ.
ಈ ಧನುರ್ಬಾಣವನ್ನು ಏಕೆ ತಂದೆ? ಸಹೋದರಿ, ಈ ಮರಕ್ಕೆ ಹಬ್ಬಿರುವ ಬಳ್ಳಿಗಳ ಹೂಗಳನ್ನು ನಿನಗೆ ಕೀಳಲಾಗುತ್ತಿಲ್ಲವಲ್ಲ, ಅದಕ್ಕೆ. ಅದಕ್ಕೆ ಈ ಧನುರ್ಬಾಣದಿಂದ ಏನು ಮಾಡುವೆ? ನಿನಗೆ ಈ ಹೂವುಗಳನ್ನು ಸಿಗುವಂತೆ ಮಾಡುತ್ತೇನೆ. ಸಹೋದರಿ, ನಿನ್ನ ಬಾಣ ಪ್ರಯೋಗ ಅದ್ಭುತ. ಬಳ್ಳಿ ತುಂಡಾಗಲಿಲ್ಲ, ಮರವೂ ಹಾಳಾಗಲಿಲ್ಲ, ಬರೀ ಹೂಗಳು ಮಾತ್ರ ಕೆಳಗೆ ಬೀಳುವಂತೆ ಮಾಡಿದೆ. ಭಲೆ ಅಮಾತ್ಯರೇ, ನೋಡಿದಿರಾ ನಮ್ಮ ಸೀತೆಯ ಬಾಣ ಪ್ರಯೋಗ ಕೌಶಲ್ಯವನ್ನ? ಹೌದು ಮಹಾಪ್ರಭು, ಪರಮಾಶ್ಚರ್ಯವಾಗಿದೆ. 10 ಶಕ್ತಿಶಾಲಿಗಳು ಎತ್ತಲಾಗದಂತಹ ಆ ಶಿವಧನಸ್ಸಿಂದ ಸೀತೆ ಬಾಣ ಪ್ರಯೋಗ ಮಾಡಿದಳು ಎಂದರೆ ಅವಳ ಶಕ್ತಿ ಅನುಪಮವಾದದ್ದು. ಈ ಅನುಪಮ ಗುಣವುಳ್ಳ ಸೀತೆಗೆ ಅದ್ಯಾವ ರೀತಿ ಪರಾಕ್ರಮಶಾಲಿಯಾದ ವರನು ದೊರಕುವನೋ ಯೋಚಿಸುವುದು ಒಳ್ಳೆಯದು. ಹೌದು ಅಮಾತ್ಯ, ನೀವು ಹೇಳಿದ್ದು ಸರಿಯಾಗಿಯೇ ಇದೆ. ನಾವು ಈ ಮಾತನ್ನು ಯೋಚಿಸಲೇಬೇಕಾಗಿದೆ. ಮಹಾಪ್ರಭು, ಆಗಿನಿಂದಲೂ ಏನನ್ನು ಯೋಚಿಸುತ್ತಿರುವಿರಿ? ದೇವಿ, ಇಂದು ನಾನು ಪರಮ ಅದ್ಭುತವೂ ಆಶ್ಚರ್ಯವೂ ಆದಂತಹ ದೃಶ್ಯವನ್ನು ಕಂಡೆ. ಅದನ್ನೇ ಯೋಚಿಸುತ್ತಾ ಕುಳಿತು. ಹೌದೇ? ಅದೇನೆಂದು ನನಗೂ ಹೇಳುತ್ತೀರಾ? ಹೇಳಲೇಬೇಕು. ಇಂದು ನಮ್ಮ ರಾಜೋದ್ಯಾನದಲ್ಲಿ ನಿಮ್ಮ ಮಾತು ಕೇಳುತ್ತಿದ್ದರೆ ನನ್ನ ಮೈ ನವಿರೇಳುತ್ತಿದೆ. ನಮ್ಮ ಸುಮ ಕೋಮಲ ಸೀತೆ ಆ ಮಹಾಶಿವಧನಸ್ಸನ್ನು ಎತ್ತುಕೊಂಡು ರಾಜ್ಯೋದ್ಯಾನಕ್ಕೆ ಒಯ್ಯುವುದು ಎಂದರೇನು? ಅಲ್ಲಿ ಬಾಣ ಪ್ರಯೋಗ ಮಾಡಿ ಹೂಗಳನ್ನು ಬೀಳಿಸುವುದು ಎಂದರೇನು? ನನಗೆ ನಂಬಲೇ ಸಾಧ್ಯವಾಗುತ್ತಿಲ್ಲ. ಆದರೆ ರಾಣಿ, ಇದು ನಾನು ಕಣ್ಣಾರೆ ಕಂಡ ಸತ್ಯ. ಇದನ್ನು ನಂಬಲೇಬೇಕು. ನಮ್ಮ ಸೀತೆಯು ಸಾಮಾನ್ಯ ಹೆಣ್ಣಲ್ಲ ಎಂಬುದು ನಮಗೆ ಗೊತ್ತಿರುವ ವಿಚಾರ. ಆದರೆ ನನ್ನ ಯೋಚನೆ ಇಷ್ಟೇ, ಇಂತಹ ಅಸಾಮಾನ್ಯಳಾದ ಸೀತೆಯನ್ನು ವರಿಸುವ ಪುರುಷ ಕೂಡ ಅಸಾಮಾನ್ಯ ಸಾಹಸಿಯೇ ಆಗಿರಬೇಕಿಲ್ಲವೇ? ಅಂತಹವನನ್ನು ಎಲ್ಲಿ ಹುಡುಕುವುದು, ಹೇಗೆ ಹುಡುಕುವುದು? ಅಂತಹ ಅಪ್ರತಿಮ ಪರಾಕ್ರಮಶಾಲಿ ಈ ಭೂಮಂಡಲದಲ್ಲಿ ಎಲ್ಲಿರುವುದು? ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ. ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾಂತಿಕಂ. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್.
ನಾವು ನಮ್ಮ ಪ್ರಯಾಣವನ್ನು ಮುಂದುವರಿಸೋಣ. ಇಲ್ಲಿಯೇ ಸರಿಯೂ ಗಂಗಾ ನದಿಗಳ ಸಂಗಮವಿದೆ. ಅಲ್ಲಿ ಮಹಾನ್ ತಪಸ್ವಿಗಳ ಆಶ್ರಮವೂ ಇದೆ. ಇಂದು ರಾತ್ರಿ ನಾವು ಅಲ್ಲಿಯೇ ತಂಗಿದ್ದು ನಾಳೆ ಮುಂಜಾನೆ ನಮ್ಮ ಆಶ್ರಮದ ಕಡೆ ಪ್ರಯಾಣ ಬೆಳೆಸೋಣ. ಆಗಲಿ ಗುರುಗಳೇ. ಬನ್ನಿ. ಸುಬಾಹು, ವಿಶ್ವಾಮಿತ್ರರು ತಮ್ಮ ಯಜ್ಞ ರಕ್ಷಣೆಗೆ ಈ ಬಾಲಕರನ್ನು ಕರೆದುಕೊಂಡು ಹೋಗುತ್ತಿದ್ದಾರೆ. ರಾಮನಂತೆ ಲಕ್ಷ್ಮಣನಂತೆ ಈ ಬಾಲಕರು ರಕ್ಷಣೆ ಮಾಡುವವರು. ಅಗ್ರಜ, ಈ ವಿಚಾರವನ್ನು ಈಗಲೇ ಪ್ರಭುವಿಗೆ ತಿಳಿಸೋಣ. ರಾಮ ಲಕ್ಷ್ಮಣ ಮಹರ್ಷಿ, ರಾಜರ್ಷಿ, ಬ್ರಹ್ಮರ್ಷಿ ವಿಶ್ವಾಮಿತ್ರರ ಯಾಗಕ್ಕೆ ಬಾಲಕರ ರಕ್ಷಣೆ. ಆ ವಿಶ್ವಾಮಿತ್ರರ ಅವಿವೇಕತನಕ್ಕೆ ನಗೆಯು ಬರುತ್ತಿದೆ. ಮಾರೀಚ, ಸುಬಾಹು, ಆ ರಾಜಪುತ್ರರ ಆಗಮನದಿಂದ ನಿಮ್ಮಿಂದ ಅವರು ಯಾಗವನ್ನು ರಕ್ಷಿಸುವುದು ಅಸಾಧ್ಯ. ನಿಮ್ಮ ಶಕ್ತಿ ಏನೆಂಬುದನ್ನು ಇಡೀ ಲೋಕಕ್ಕೆ ತಿಳಿಸಿ ಆ ಯಜ್ಞವನ್ನು ಧ್ವಂಸ ಮಾಡಿ, ಜೊತೆಗೆ ಆ ಬಾಲಕರನ್ನು ಕೂಡ. ಇನ್ನು ಮುಂದೆ ನಿಮ್ಮ ವಿರುದ್ಧವಾಗಿ ನಿಂತು ಯಾರು ಏನನ್ನು ರಕ್ಷಿಸಿಕೊಳ್ಳುವುದು ಅಸಾಧ್ಯ ಎನ್ನುವುದನ್ನು ಲೋಕಕ್ಕೆ ತಿಳಿಸಿ. ನಿಮ್ಮ ಯಜ್ಞ ಧ್ವಂಸ ಕಾರ್ಯವನ್ನು ಮುಂದುವರಿಸಿ. ಆಗಲಿ ಪ್ರಭು, ತಾವು ಹೇಳಿದಂತೆಯೇ ಮಾಡುತ್ತೇವೆ. ನಾವು ಯಾರ ರಕ್ಷಣೆಯನ್ನು ಲೆಕ್ಕಿಸದೆ ವಿಶ್ವಾಮಿತ್ರರ ಯಜ್ಞವನ್ನು ಭಂಗ ಮಾಡುತ್ತೇವೆ. ಪ್ರಭು ಲಂಕಾಧೀಶ್ವರ, ವಿಶ್ವಾಮಿತ್ರನ ಯಜ್ಞ ನಾಶವಾಯಿತೆಂದು ಈಗಲೇ ತಮಗೆ ಬಂದು ತಿಳಿಸುತ್ತೇವೆ. ಎಲ್ಲ ಯಜ್ಞಗಳು ನಾಶವಾಗಲಿ. ಈ ರಾವಣನ ಬಲ ಏನೆಂಬುದನ್ನು 3 ಲೋಕಕ್ಕೂ ತಿಳಿಸಿ. ಸೀತೆ, ಈ ನಿನ್ನ ಕೈಗಳು ಎಷ್ಟು ಕೋಮಲವಾಗಿದೆ, ಸುಮದಂತೆ ಮೃದುವಾಗಿದೆ. ಮಾತೆ, ಇದೇನಿದು? ಎಂದೂ ನೋಡದಂತೆ ಇಂದೇ ಹೊಸದಾಗಿ ನನ್ನ ಕೈಗಳನ್ನು ನೋಡುವಂತೆ ಹೇಳುತ್ತಿರುವಿರಿ? ಸೀತೆ, ನೀನು ನಮಗೆ ಸಿಕ್ಕಿದಾಗಿಂದಲೂ ಈ ನಿನ್ನ ಕೈಗಳನ್ನು ನಾನು ನೋಡುತ್ತಲೇ ಇದ್ದೇನೆ. ಆದರೆ ಈ ಕೈಗಳಲ್ಲಿರುವ ಶಕ್ತಿ ಮಾತ್ರ ಈಗಷ್ಟೇ ಏನೆಂದು ತಿಳಿಯಿತು. ನನ್ನ ಕೈಗಳಲ್ಲಿ ನೀವು ಕಂಡ ಅಂತಹ ಶಕ್ತಿ ಏನು ಮಾತಾಶ್ರೀ? ಆ ಮಹಾಶಿವಧನುಸ್ಸನ್ನು ಎತ್ತಿ ಹಿಡಿದು ಬಾಣವನ್ನು ಪ್ರಯೋಗಿಸಿದ ಶಕ್ತಿ ಈ ನಿನ್ನ ಕೈಗಳಲ್ಲಿದೆ ಎಂದು ನನಗೆ ಈಗಲೇ ಗೊತ್ತಾಯಿತು. ಸೀತೆ, ಅದು ನಿನ್ನಿಂದ ಹೇಗೆ ಸಾಧ್ಯವಾಯಿತು? ಮಾತಾಶ್ರೀ, ಊರ್ಮಿಳೆ ಎತ್ತರದಲ್ಲಿರುವ ಹೂಗಳನ್ನು ಪಡೆಯಲು ಕಷ್ಟಪಡುತ್ತಿದ್ದಳು. ಅವಳಿಗೆ ಹೂವುಗಳು ಸಿಗಲೇಬೇಕೆಂಬ ದೃಢವಾದ ಸಂಕಲ್ಪದೊಂದಿಗೆ ಶಿವಧನಸ್ಸನ್ನು ಕೈಗೆ ತೆಗೆದುಕೊಂಡು ಬಾಣ ಪ್ರಯೋಗಿಸಿದೆ. ಅದರಲ್ಲಿ ವಿಶೇಷ ಶಕ್ತಿ ಏನೆಂಬುದನ್ನು ನೀವು ಹೇಳಿದ ಮೇಲೆ ಯೋಚಿಸಬೇಕು. ಆದರೆ ನಾವು ಯೋಚಿಸುತ್ತಿರುವುದು, ಇಂತಹ ಅಪ್ರತಿಮ ಶಕ್ತಿಯುಳ್ಳ ನಿನಗೆ ಇದಕ್ಕಿಂತಲೂ ಹೆಚ್ಚಿನ ಶಕ್ತಿಯುಳ್ಳ ಪುರುಷೋತ್ತಮನನ್ನು ಹುಡುಕಿ ಮದುವೆ ಮಾಡುವುದು ಹೇಗೆ ಎಂದು. ಅದಕ್ಕೆ ನಿಮ್ಮ ತಂದೆ ನಾನು ನಿನಗೆ ಸ್ವಯಂವರವನ್ನೇ ಏರ್ಪಡಿಸಿ ಅದರ ಮೂಲಕ ಯಾರು ಸೂಕ್ತರೋ ಎಂದು ತಿಳಿದು ಅಂತಹವನಿಗೆ ನಿನ್ನನ್ನು ಕೊಟ್ಟು ಮದುವೆ ಮಾಡುವ ಯೋಚನೆ ಮಾಡಿದ್ದೇವೆ. ಸೀತೆ, ಏನು ಮಾತಾಶ್ರೀ? ಸ್ವಯಂವರದ ಮೂಲಕ ನಿನ್ನ ಪತಿಯನ್ನು ಆಯ್ಕೆ ಮಾಡುವುದು ನಿನಗೆ ಸಂತೋಷವೇ? ನಿಮ್ಮ ಸಂತೋಷವೇ ನನ್ನ ಸಂತೋಷವು.
ಸಹೋದರ, ಅಲ್ಲಿ ನೋಡು, ಅಲ್ಲಿ ಯಾವುದೋ ಪುರಾತನ ಆಶ್ರಮವಿದ್ದಂತೆ ಕಾಣುತ್ತಿದೆ. ಆದರೆ ಅಲ್ಲಿ ಯಾರೂ ವಾಸಿಸುತ್ತಿರುವಂತೆ ನನಗೆ ಕಾಣುತ್ತಿಲ್ಲ. ಹೌದು, ಅದರ ವಿಚಾರವಾಗಿ ಗುರುಗಳನ್ನ ಕೇಳಿದರೆ ತಿಳಿಯುತ್ತದೆ. ಗುರುಗಳೇ, ಅಲ್ಲಿ ಯಾರ್ದೋ ಪುಣ್ಯಾಶ್ರಮವಿದ್ದಂತಿದೆ, ಆದರೆ ಏಕೋ ನಿರ್ಜನವಾಗಿದೆ. ನಿಜ ರಾಮಚಂದ್ರ. ಗೌತಮ ಪುತ್ರರಾದ ಶತಾನಂದ ಗುರುಗಳಿಗೆ ನಮೋ ನಮಃ. ಇಷ್ಟಾರ್ಥ ಸಿದ್ಧಿರಸ್ತು, ಸನ್ಮಂಗಳವಾಗಲಿ. ಗುರುಗಳೇ, ಮಂಗಳ ಕಾರ್ಯವೊಂದರ ಬಗ್ಗೆ ಪ್ರಭುಗಳು ಯೋಚಿಸುತ್ತಿರುವಾಗಲೇ ತಾವು ತಮ್ಮ ಸಂಚಾರವನ್ನು ಮುಗಿಸಿ ನಮ್ಮಲ್ಲಿಗೆ ಬಂದಿದ್ದು ನಮಗೆ ಆನಂದವನ್ನು ಉಂಟು ಮಾಡಿದೆ. ಹೌದು ಗುರುದೇವ, ನಮ್ಮ ಹಿರಿಯ ಪುತ್ರಿಯಾದ ಸೀತೆಯು ಶಿವಧನಸ್ಸನ್ನು ಎತ್ತಿ ಬಾಣ ಪ್ರಯೋಗಿಸಿದ್ದನ್ನು ಕಂಡು ಅವಳಿಗೆ ಅನುರೂಪನಾದ ವರನನ್ನು ಅವನ ಪರಾಕ್ರಮವನ್ನು ಆಧರಿಸಿಯೇ ಆಯ್ಕೆ ಮಾಡಬೇಕೆನ್ನುವ ಅಭಿಲಾಷೆ ನಮಗುಂಟಾಗಿದೆ. ಸರಿಯಾದ ಆಲೋಚನೆ. ಸೀತೆಯಂತಹ ಅಸಾಮಾನ್ಯ ಗುಣವತಿಯನ್ನು ಮದುವೆಯಾಗಲು ಮಹಾಪುರುಷನೇ ಆಗಬೇಕು. ಅಂತಹ ಮಹಾಪುರುಷನ ಪರಾಕ್ರಮವೇನೆಂದು ಸ್ವಯಂವರದಲ್ಲಿ ಲೋಕವೇ ತಿಳಿಯಬೇಕು. ಅದಕ್ಕೆ ಕನಿಷ್ಠ ನಮ್ಮ ಸೀತೆಯು ಯಾವ ಧನಸ್ಸನ್ನು ಎತ್ತಿದ್ದಳೋ ಆ ಧನಸ್ಸನ್ನು ಎತ್ತುವಂತಹ ಪರಾಕ್ರಮಶಾಲಿ ಆ ಪುರುಷನಾಗಿರಬೇಕಲ್ಲವೇ? ಹಾಗಾದರೆ ಸ್ವಯಂವರದಲ್ಲಿ ಶಿವಧನಸ್ಸನ್ನು ಎತ್ತಿ ದಾರವನ್ನು ಕಟ್ಟುವ ಪರಾಕ್ರಮಶಾಲಿಗೆ ಸೀತೆಯನ್ನು ಕೊಟ್ಟು ಮದುವೆ ಮಾಡುವುದಾಗಿ ಘೋಷಿಸಬಹುದು. ನಿಮ್ಮ ಸಲಹೆಯನ್ನು ಕೇಳಿ ನಮಗೆ ಅತ್ಯಾನಂದವಾಯಿತು. ಕೂಡಲೇ ಸೀತಾ ಸ್ವಯಂವರವನ್ನು ಘೋಷಿಸುತ್ತೇವೆ. ಆಶೀರ್ವಾದಗಳು. ಶುಭಮಸ್ತು. ಗುರುಗಳೇ, ಅಲ್ಲಿ ಯಾರ್ದೋ ಪುಣ್ಯಾಶ್ರಮವಿದ್ದಂತಿದೆ, ಆದರೆ ಏಕೋ ನಿರ್ಜನವಾಗಿದೆ. ನಿಜ ರಾಮಚಂದ್ರ, ಅದೊಂದು ಮಹಾ ಪುಣ್ಯ ಸ್ಥಳವೇ. ಆದರೆ ಅಂತಹ ಪುಣ್ಯ ಸ್ಥಳದಲ್ಲಿ ಒಂದು ಮಹಾ ಅನಾಹುತ ನಡೆದಿರುವುದು ವಿಪರ್ಯಾಸವೇ. ಅದನ್ನೀಗ ತಿಳಿಯುವ ಕುತೂಹಲವಾಗಿದೆ ಗುರುಗಳೇ. ಇದು ಎಲ್ಲರೂ ತಿಳಿದುಕೊಳ್ಳಬೇಕಾದಂತಹ ವಿಷಯ ಲಕ್ಷ್ಮಣ. ಬಹಳ ಹಿಂದೆ ಪರಮೇಶ್ವರನಾದ ಮಹಾಶಿವನು ದಕ್ಷಯಜ್ಞದಲ್ಲಿ ದಾಕ್ಷಾಯಿಣಿಯನ್ನು ಕಳೆದುಕೊಂಡು ಮಹಾವಿರಾಗಿಯಾಗಿ ಕೈಲಾಸವನ್ನು ತೊರೆದು ಈ ಪ್ರದೇಶದಲ್ಲಿ ತಪಸ್ಸನ್ನು ಮಾಡುತ್ತಿದ್ದ. ಪರಶಿವನ ದೀರ್ಘ ತಪಸ್ಸಿನಿಂದ ಸೃಷ್ಟಿಯ ಸ್ಥಿತಿ ಲಯ ಚಕ್ರಗಳು ಅಲ್ಲೋಲ ಕಲ್ಲೋಲವಾಗುವ ಹಂತಕ್ಕೆ ಬಂದಾಗ ದೇವತೆಗಳೆಲ್ಲ ಬ್ರಹ್ಮ ವಿಷ್ಣುವಿನ ಮೊರೆ ಹೊಕ್ಕರು. ಲೋಕ ಕಲ್ಯಾಣಕ್ಕಾಗಿ ಶಿವನನ್ನು ಮತ್ತೆ ಸಂಸಾರಿಯಾಗಿಸಬೇಕೆಂಬ ತೀರ್ಮಾನಕ್ಕೆ ಬಂದರು. ಅದೇ ಸಮಯಕ್ಕೆ ಸರಿಯಾಗಿ ಹಿಮವಂತನ ಮಗಳಾಗಿ ಜನಿಸಿದ ಪಾರ್ವತಿ ಶಿವನನ್ನೇ ಪತಿಯಾಗಿ ಸ್ವೀಕರಿಸಬೇಕೆಂಬ ಮಹಾ ದೃಢ ಸಂಕಲ್ಪದಿಂದ ಶಿವನ ಧ್ಯಾನದಲ್ಲಿ ನಿರತಳಾಗಿದ್ದರು. ಶಿವನು ತಪಸ್ಸಿನಿಂದ ಹೊರಬಂದು ಕಣ್ಣು ಬಿಟ್ಟು ತನ್ನನ್ನು ವರಿಸಲು ಕಾದಿರುವ ಪಾರ್ವತಿಯನ್ನು ನೋಡಿದರೆ ಪರಶಿವನು ಸಂಸಾರಿಯಾಗಬಹುದು. ಆದರೆ ಶಿವ ಕಣ್ಣು ಬಿಟ್ಟು ಪಾರ್ವತಿಯನ್ನು ನೋಡಬೇಕಾದರೆ ಅದಕ್ಕೆ ಮನ್ಮಥನ ನೆರವು ಬೇಕೆಂಬ ತೀರ್ಮಾನಕ್ಕೆ ಬಂದು ಶಿವನ ತಪೋಭಂಗಕ್ಕೆ ಮನ್ಮಥನನ್ನು ನೇಮಿಸಿದರು. ತಪೋಭಂಗವಾಗಿ ಶಿವನ ಕಣ್ಣುರಿಯಿಂದ ದೇಹವನ್ನೇ ಕಳೆದುಕೊಂಡ ಮನ್ಮಥ ಅನಂಗನಾದ. ಹಾಗಾಗಿ ಈ ಜಾಗ ಅಂಗದೇಶವೆಂದು ಪ್ರಸಿದ್ಧಿಯಾಯಿತು. ಮುಂದೆ ಅಂಗದೇಶವೆಂದು ಮಹಾಖ್ಯಾತಿಯನ್ನು ಪಡೆಯಿತು. ಗುರುಗಳೇ, ಆ ಪರಮೇಶ್ವರನ ವಿರಕ್ತಿ, ಆ ಮನ್ಮಥನನ್ನು ಗೆದ್ದ ಮಹಾಶಕ್ತಿಯ ಬಗ್ಗೆ ಹೇಳಿ ನಮ್ಮನ್ನು ಧನ್ಯರಾಗಿಸಿದಿರಿ. ಎಲ್ಲರೂ ಮನ್ಮಥನಿಗೆ ಸೋಲುತ್ತಾರೆ, ಆದರೆ ಮಹೇಶ ಮನ್ಮಥನನ್ನೇ ದಹಿಸಿ ಮಹೇಶ್ವರನಾದ. ಲಕ್ಷ್ಮಣ, ಅರಿಷಡ್ ವರ್ಗಗಳಿಗೆ ಕಾಮವೇ ಮೂಲ. ಯಾರು ಕಾಮವನ್ನು ಗೆಲ್ಲುತ್ತಾರೋ ಅವರು ಎಲ್ಲವನ್ನೂ ಗೆಲ್ಲುತ್ತಾರೆ. ಬನ್ನಿ.
ಗುರುಗಳಾದ ಶತಾನಂದರೇ, ನಮ್ಮ ಹಿರಿಯ ಮಗಳಾದ ಸೀತೆಯ ವಿವಾಹವನ್ನು ನೆರವೇರಿಸಲು ತಾವು ಈ ಹಿಂದೆ ಸೂಚಿಸಿದ್ದಂತೆ ಸ್ವಯಂವರ ಏರ್ಪಡಿಸುವ ವಿಚಾರವನ್ನು ಈ ಸಭೆಗೆ ತಿಳಿಸಲು ಉದ್ದೇಶಿಸಿದ್ದೇನೆ. ಅಗತ್ಯವಾಗಿ ಸ್ವಯಂವರವೆಂದರೆ ಅಷ್ಟ ದಿಕ್ಕುಗಳಿಂದ ಹಲವಾರು ರಾಜಕುಮಾರರು ಬರಬೇಕಾಗುತ್ತದೆ. ಸ್ವಯಂವರದ ಸವಾಲನ್ನು ಸ್ವೀಕರಿಸಿ ವಧುವನ್ನು ವಿವಾಹ ಮಾಡಿಕೊಳ್ಳಬೇಕಾಗುತ್ತದೆ. ಅದಕ್ಕಾಗಿ ಹಿಮಾಲಯದಿಂದ ದಕ್ಷಿಣ ದೇಶಗಳ ಎಲ್ಲ ರಾಜಕುಮಾರರಿಗೂ ಈ ವಿಚಾರವನ್ನು ತಿಳಿಸಬೇಕಾಗುತ್ತದೆ. ಅಮಾತ್ಯರೇ ಹಾಗೂ ಸಭಾಸದರೇ, ನಮ್ಮ ಸೀತೆಯು ಸಾಮಾನ್ಯ ಸ್ತ್ರೀಯಲ್ಲವೆಂಬುದು ಆಕೆಯ ಸದ್ಗುಣಗಳಿಂದ ಎಲ್ಲರಿಗೂ ತಿಳಿದ ವಿಚಾರ. ಇತ್ತೀಚೆಗೆ ಒಂದು ಸಂದರ್ಭದಲ್ಲಿ 10 ಜನ ಬಲಿಷ್ಠರು ಅಲುಗಾಡಿಸಲು ಸಾಧ್ಯವಾಗದಂತಹ ಆ ಮಹಾಶಿವಧನಸ್ಸನ್ನು ನಮ್ಮ ಸೀತೆಯು ತನ್ನ ಕೈಯಾರ ಎತ್ತಿ ಬಾಣ ಪ್ರಯೋಗಿಸಿದ್ದನ್ನು ಕಂಡು ವಿಸ್ಮಯಗೊಂಡಿದ್ದೇವೆ. ಇಂತಹ ಪರಾಕ್ರಮವನ್ನು ಪ್ರದರ್ಶಿಸಿದ ನಮ್ಮ ಸೀತೆಯನ್ನು ವರಿಸುವ ಯಾರೇ ಆಗಿರಲಿ, ಆ ಮಹಾಶಿವಧನಸ್ಸನ್ನು ಎತ್ತುವ ಸಾಮರ್ಥ್ಯವನ್ನು ಹೊಂದಿರಲೇಬೇಕು ಎಂಬುದೇ ನಮ್ಮೆಲ್ಲರ ಅಭಿಮತ. ಆದ್ದರಿಂದ ಆ ಶಿವಧನಸ್ಸನ್ನು ಎತ್ತಿ ಹೆದೆಯೇರಿಸುವುದೇ ಪಣವಾಗಿ ನಾವು ಸೀತಾ ಸ್ವಯಂವರವನ್ನು ಏರ್ಪಡಿಸಿರುತ್ತೇವೆ. ಆ ಪರಾಕ್ರಮವನ್ನು ಪ್ರದರ್ಶಿಸುವ ಶಕ್ತಿಶಾಲಿಯೇ ನಮ್ಮ ಸೀತೆಯನ್ನು ವರಿಸಲು ಯೋಗ್ಯನಾಗಿರುತ್ತಾನೆ. ಈ ವಿಚಾರವನ್ನು ಅಷ್ಟ ದಿಕ್ಕುಗಳ ಎಲ್ಲ ರಾಜರುಗಳಿಗೂ ತಿಳಿಸುವಂತೆ ನಾವು ಆಜ್ಞಾಪಿಸುತ್ತಿದ್ದೇವೆ. ಈ ವಿಚಾರವನ್ನು ಎಲ್ಲ ರಾಜಾಸ್ಥಾನಗಳಲ್ಲೂ ತಿಳಿಸಿ. ಶಿವಧನಸ್ಸನ್ನು ಎತ್ತಿ ಹೆದಗೇರಿಸಿದವರಿಗೆ ಸೀತೆಯನ್ನು ಕೊಟ್ಟು ಸಾಕು ಸಾಕು ಮಾಡು ನಿನ್ನ ಸಂದೇಶವನ್ನು. ಈ ಸಂದೇಶವನ್ನು ಮಿಥಿಲಾ ನಗರಿಯಿಂದ ಲಂಕೆಯವರೆಗೆ ಕೊಂಡು ಬಂದಿರುವೆಯಾ? ನಮಗೆ ಬಿಲ್ಲನ್ನು ಎತ್ತಿ ಹೆಣ್ಣನ್ನು ಮದುವೆಯಾಗುವ ಅಪೇಕ್ಷೆ ಇಲ್ಲ. ಇದು ಹುಡುಗಾಟದ ಸ್ವಯಂವರ. ಇದಕ್ಕೆಂದೇ ಸಣ್ಣ ಪುಟ್ಟ ರಾಜ್ಯಗಳ ದುರ್ಬಲ ರಾಜಕುಮಾರರಿದ್ದಾರೆ. ಅವರಿಗೆ ಈ ಸಂದೇಶವನ್ನು ಹೇಳುವುದನ್ನು ಬಿಟ್ಟು ಈ ಲಂಕೇಶ್ವರನ ಆಸ್ಥಾನಕ್ಕೆ ಬಂದಿರುವೆಯಲ್ಲ. ನಿನಗೆ ನನ್ನ ಪರಾಕ್ರಮದ ಅರಿವಿಲ್ಲವೆನಿಸುತ್ತದೆ. ಸರಿಯಾಗಿ ಹೇಳಿದೆ ಅಣ್ಣ. ನಿನ್ನ ಪರಾಕ್ರಮಕ್ಕೆ, ನಿನ್ನ ಒಂದು ಹೂಂಕಾರಕ್ಕೆ ಸುರಲೋಕದ ಸುರಸುಂದರಿಯರು ನಾ ಮುಂದು ತಾ ಮುಂದು ಎಂದು ಮುಂದೆ ಬರುತ್ತಿರುವಾಗ ಸಾಧಾರಣ ಒಬ್ಬ ರಾಜಕುಮಾರಿಗಾಗಿ ನೀನು ಮಿಥಿಲೆಗೆ ಹೋಗಬೇಕಾಗಿಲ್ಲ. ಇದನ್ನು ಹೇಳಲು ಬಂದ ಇವನ ಹಲ್ಲನ್ನು ಮುರಿದು ತಲೆಯನ್ನು ತರೆದು ಕಳಿಸಿಬಿಡೋಣ. ಕೂಡದು, ಖಂಡಿತ ಕೂಡದು. ದೂತನನ್ನು ಯಾವುದೇ ರೀತಿಯ ಅವಮಾನವನ್ನಾಗಲಿ ಹಿಂಸೆಯನ್ನಾಗಲಿ ಮಾಡುವುದು ರಾಜಧರ್ಮವಲ್ಲ. ಎಲ್ಲ ರಾಜ್ಯಗಳಿಗೆ ಸ್ವಯಂವರದ ಸಂದೇಶವನ್ನು ಕಳಿಸುವಂತೆ ರಾಜಾಜ್ಞೆ ಮಾಡಿದಾಗ ಅದನ್ನು ಪಾಲಿಸುವುದು ಈ ದೂತನ ಕರ್ತವ್ಯ. ಆ ಕರ್ತವ್ಯ ಮಾಡಿದವನನ್ನು ನಾವು ಗೌರವದಿಂದಲೇ ಕಳಿಸಿಕೊಡಬೇಕು. ಸರಿ ಸರಿ ವಿಭೀಷಣ, ನಿನಗೆ ಪರಾಕ್ರಮವನ್ನು ಪ್ರದರ್ಶಿಸುವುದೆಂದರೆ ಆಗದು. ನೀನಿನ್ನು ಹೊರಡಬಹುದು. ಮತ್ತೆಂದಿಗೂ ಇಂತಹ ಸಂದೇಶಗಳನ್ನು ಇಲ್ಲಿಗೆ ತರಬೇಡ. ಇವರಿಗೆ ಸಂದೇಶ ಕಳಿಸುವ ಅಪೇಕ್ಷೆ ಯಾರಿಗೂ ಇರಲಿಲ್ಲ. ಇವರ ದೂತರ ಕೈಗೆ ಸಿಕ್ಕಿ ಬಲವಂತದಿಂದ ಇಲ್ಲಿ ಬಂದೆ. ಸತ್ಯ ಬದುಕಿದೆ. ಹೊರಡು. ಮಾತಾಶ್ರೀ, ಬಾ ಸೀತೆ, ಕುಳಿತು. ನನ್ನ ಬಳಿ ಮಾತನಾಡಬೇಕು ಎಂದಿರಂತೆ ಸಖಿ ಬಂದು ತಿಳಿಸಿದಳು. ಅದಕ್ಕಾಗಿಯೇ ಬಂದೆ. ಹೌದು ಸೀತೆ, ನಿನಗೆ ಸ್ವಯಂವರವನ್ನು ಏರ್ಪಡಿಸಿ ವಿವಾಹ ಮಾಡಲು ಪ್ರಭುಗಳು ನಿಶ್ಚಯಿಸಿರುವುದು ತಿಳಿದಿದೆ ಅಲ್ಲವೇ? ತಿಳಿದಿದೆ ಮಾತಾಶ್ರೀ. ಸೀತೆ, ಎಲ್ಲ ದೇಶದ ರಾಜರು ಮತ್ತು ರಾಜಕುಮಾರರಿಗೆ ಈಗಾಗಲೇ ನಿನ್ನ ಸ್ವಯಂವರದ ವಿಚಾರವನ್ನು ತಿಳಿಸಿ ಆಗಿದೆ. ಇನ್ನು ನಾನಾ ರಾಜ್ಯಗಳಿಂದ ರಾಜಕುಮಾರರು ಬಂದು
ಆ ಮಹಾಶಿವಧನುಸನ್ನು ಎತ್ತಿ ನಿನ್ನನ್ನು ವರಿಸಲು ಮುಂದಾಗುವುದಷ್ಟೇ ಬಾಕಿ. ಅದು ಯಾವ ಕ್ಷಣದಲ್ಲಿ ಬೇಕಾದರೂ ನಡೆಯಬಹುದು. ನೀನು ಯಾವುದೇ ಕ್ಷಣದಲ್ಲೂ ಆ ಶಿವಧನುಸ್ಸನ್ನು ಎತ್ತುವ ಮಹಾಭಾಗ್ಯಶಾಲಿಗೆ ಪತ್ನಿಯಾಗಬಹುದು. ಮಾತಾಶ್ರೀ, ನೀವೆಲ್ಲರೂ ಗುರುಹಿರಿಯರು ನಿಶ್ಚಯಿಸಿದಂತೆ ಆ ಸ್ವಯಂವರದಲ್ಲಿ ನನ್ನ ಪಾಲಿಗೆ ಏನು ನಡೆಯುತ್ತದೋ ಅದನ್ನು ಸ್ವೀಕರಿಸುವ ಕರ್ತವ್ಯ ನನ್ನದು ಎಂದು ತಿಳಿದಿರುವೆ. ನಿನ್ನ ಗುಣ ಏನೆಂದು ನನಗೆ ಗೊತ್ತು ಸೀತೆ. ನೀನು ಯಾವಾಗಲೂ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸುವವಳು. ನಿನಗೆ ಒಳ್ಳೆಯದೇ ಆಗುತ್ತದೆ. ಸ್ವಯಂವರದಲ್ಲಿ ಸಕಲ ಸದ್ಗುಣಗಳಿಂದ ಪರಾಕ್ರಮದಿಂದ ಮಹಾಪುರುಷೋತ್ತಮನೆನಿಸಿಕೊಂಡವನ ಪತ್ನಿಯೇ ನೀನಾಗಬೇಕೆಂದು ನಾನು ಹಗಲಿರುಳು ಪ್ರಾರ್ಥಿಸುವೆ. ಅದು ಹಾಗೆಯೇ ಆಗುತ್ತದೆ ಎಂದು ನನಗೆ ನಂಬಿಕೆ ಇದೆ. ಮದುವೆಯಾಗಿ ಪತಿಯ ಗೃಹಕ್ಕೆ ನೀನು ತೆರಳಿದ ನಂತರ ಅಲ್ಲಿ ನಿನ್ನ ಗುಣನಡತೆಗಳು ಈ ಲೋಕದ ನಾರಿಯರ ಕುಲಕ್ಕೆ ಆದರ್ಶಪ್ರಾಯಳು ಎಂಬ ಗೌರವ ಕೀರ್ತಿ ನಿನಗೆ ಸಿಗಬೇಕು ಎಂಬುದೇ ನನ್ನ ಆಸೆ. ಹಾಗಾಗಿ ಅಂತಹ ಆದರ್ಶ ನಾರಿಯರ ಕಥೆಗಳನ್ನು ನಿನ್ನ ಸ್ವಯಂವರಕ್ಕೆ ಮುನ್ನವೇ ನಿನಗೆ ತಿಳಿಸಬೇಕೆಂಬುದು ನನ್ನ ಆಸೆ. ನಿಮ್ಮ ಆಸೆಯೇ ನನ್ನ ಭಾಗ್ಯವೆಂದುಕೊಳ್ಳುತ್ತೇನೆ. ನೀವಲ್ಲದೆ ನನಗೆ ಅಂಥ ಆದರ್ಶ ನಾರಿಯರ ಕತೆ ಹೇಳುವ ಉತ್ತಮರು ಬೇರೆ ಯಾರಿದ್ದಾರೆ? ಹೇಳಿ ಮಾತಾಶ್ರೀ, ಕಿವಿಗೊಟ್ಟು ಕೇಳುತ್ತೇನೆ. ಮನಸ್ಸಿಟ್ಟು ಅವರ ಆದರ್ಶವನ್ನು ಪಾಲಿಸುತ್ತೇನೆ. ಗುರುಗಳೇ, ಈ ಪ್ರದೇಶ ಇಷ್ಟೊಂದು ನಿರ್ಜನವಾಗಿದೆ. ವಿಚಿತ್ರವಾದ ಇಲ್ಲಿಯ ನೀರವತೆ ಭಯ ಮತ್ತು ಆತಂಕ ಹುಟ್ಟಿಸುವಂತಿದೆ. ಯಾವುದೇ ಪ್ರದೇಶ ಗುರುಗಳೇ? ಯಜ್ಞಗಳನ್ನು ನಾಶ ಮಾಡಿ ಅನವರತ ಋಷಿಮುನಿಗಳಿಗೆ ತೊಂದರೆ ಕೊಡುತ್ತಿರುವ ತಾಟಕಿ ಎಂಬ ರಾಕ್ಷಸಿ ಇರುವ ಪ್ರದೇಶ. ಅಗಸ್ತ್ಯರ ಶಾಪಕ್ಕೆ ಗುರಿಯಾದ ಯಕ್ಷಿಣಿ ನರಭಕ್ಷಕ ರಾಕ್ಷಸಿಯಾಗಿ ರೂಪಾಂತರಗೊಂಡು ಸರ್ವಜನರಿಗೂ ತೊಂದರೆ ಕೊಡುತ್ತಿದ್ದಾಳೆ. ರಾಮ, ತಾಟಕಿ ಸ್ತ್ರೀ ಎಂಬ ಕರುಣೆಯಿಂದಾಗಲಿ ಸ್ತ್ರೀಯನ್ನು ಕೊಲ್ಲುವುದು ಧರ್ಮ ವಿರುದ್ಧವಾಗುತ್ತದೆ ಎಂಬ ನಿಲುವನ್ನು ತಾಟಕಿಯ ವಿಷಯದಲ್ಲಿ ನೀನು ತಾಳಬೇಡ. ಏಕೆಂದರೆ ದುಷ್ಟ ಸ್ತ್ರೀಯ ವಧೆಗೆ ಇವಳು ಅರ್ಹಳಾಗಿದ್ದಾಳೆ. ದುಷ್ಟರನ್ನು ಸಂಹರಿಸಿ ಶಿಷ್ಟರನ್ನು ರಕ್ಷಿಸುವುದು ರಾಜಧರ್ಮ. ಆದ್ದರಿಂದ ನೀನು ತಾಟಕಿಯನ್ನು ಸಂಹರಿಸಿದಲ್ಲಿ ರಾಜಧರ್ಮವನ್ನು ಕಾಪಾಡಿದಂತೆಯೇ ಆಗುತ್ತದೆ. ಮಹರ್ಷಿಗಳೇ, ಅಯೋಧ್ಯೆಯಲ್ಲಿ ವಸಿಷ್ಠರಾದಿಯಾಗಿ ಮಹಾಮುನಿಗಳ ಮಧ್ಯದಲ್ಲಿ ನನ್ನ ತಂದೆಯವರಾದ ದಶರಥ ಮಹಾರಾಜರು ನನಗೆ ವಿಶ್ವಾಮಿತ್ರರ ಮಾತನ್ನು ಕೇಳಬೇಕು, ಅವರು ಹೇಳಿದಂತೆಯೇ ನೀನು ನಡೆಯಬೇಕು ಎಂದು ಆಜ್ಞೆ ಮಾಡಿದ್ದಾರೆ. ಪಿತೃವಾಕ್ಯ ಪರಿಪಾಲನೆ ಮಾಡುತ್ತಾ ಪ್ರಜಾಪಾಲನೆಗಾಗಿ ಈ ತಾಟಕಿಯ ವಧೆಯನ್ನು ತಮ್ಮ ಆಣತಿಯಂತೆ ಖಂಡಿತವಾಗಿಯೂ ಮಾಡುತ್ತೇನೆ. ಸೀತೆ, ಸ್ತ್ರೀಯ ಶಕ್ತಿಯು ಅನುಪಮವಾದದ್ದು. ಪತಿವ್ರತೆಗೆ ಅಸಾಧ್ಯವಾದದ್ದನ್ನು ಕೂಡ ಸಾಧಿಸುವಂತಹ ಆತ್ಮಶಕ್ತಿ ಇರುತ್ತದೆ. ಅಂತಹ ಆತ್ಮಶಕ್ತಿ ಇದ್ದ ಸ್ತ್ರೀ ಈ ಹಿಂದೆ ಭೀಕರ ಬರಗಾಲದಲ್ಲೂ ಹನಿ ನೀರು ಸಿಗದಿರುವ ಕಡೆ ಸಾವಿರಾರು ಋಷಿಮುನಿಗಳಿಗೆ ನೀರನ್ನು ದೊರಕಿಸಿದಳು. ಹೌದೇ? ಸ್ತ್ರೀಯೊಬ್ಬಳು ತನ್ನ ತಪಶಕ್ತಿಯ ಮೂಲಕ ಋಷಿಮುನಿಗಳಿಗೆ ನೀರಿನ ಕೊರತೆಯನ್ನು ನೀಗಿದರು ಎಂದರೆ ಅದು ಆಶ್ಚರ್ಯ.
ಮತ್ತು ಅದ್ಭುತ. ಆ ಮಹಾನಾರಿ ಯಾರೆಂದು ನೀವು ನನಗೆ ಹೇಳುವಿರಾ ಮಾತಾಶ್ರೀ? ಹೇಳುತ್ತೇನೆ. ಅತ್ರಿ ಮಹರ್ಷಿಗಳ ಪತ್ನಿ ಅನಸೂಯಾ ದೇವಿಯೇ ಆ ಮಹಾ ತಪಸ್ವಿನಿ ಹಾಗೂ ಮಹಾಪತಿವ್ರತೆ. ಒಮ್ಮೆ ಬಹಳ ಹಿಂದೆ 12 ವರ್ಷಗಳ ಕಾಲ ಭೀಕರ ಬರಗಾಲ ಉಂಟಾಗಿ ಗಂಗೆಯ ನೀರು ಸಹ ಋಷಿಮುನಿಗಳಿಗೆ ಲಭ್ಯವಾಗದಂತಾಯಿತು. ಅಂತಹ ಸಂದರ್ಭದಲ್ಲಿ ತನ್ನ ಪತಿವ್ರತಾ ಶಕ್ತಿಯ ಪ್ರಭಾವದಿಂದ ಹಾಗೂ ತನ್ನ ತಪಸ್ಸಿನ ಪ್ರಭಾವದಿಂದ ಋಷಿಮುನಿಗಳಿಗೆ ನೀರು ದೊರಕುವಂತೆ ಮಾಡಿದಳು. ಮಾತಾಶ್ರೀ, ಅನಸೂಯಾ ದೇವಿ ನೀರನ್ನು ಉತ್ಪತ್ತಿ ಮಾಡಿದಳೆ ಅಥವಾ ತಾನೇ ನದಿಯಾಗಿ ಹರಿದಳೆ? ಇಲ್ಲ ಸೀತೆ, ಅನಸೂಯಾ ದೇವಿ ತನ್ನ ಪ್ರಾರ್ಥನೆಯಿಂದ ಆ ಗಂಗೆಯನ್ನೇ ಒಲಿಸಿಕೊಂಡಳು. ಅನಸೂಯಾ ದೇವಿ, ಅನಸೂಯಾ ದೇವಿ, ನಿನ್ನ ಪ್ರಾರ್ಥನೆಯಿಂದ ನನಗೆ ಅತ್ಯಂತ ಸಂತೋಷವಾಗಿದೆ. ನನ್ನಿಂದ ಏನಾಗಬೇಕೆಂದು ತಿಳಿಸು, ಅದನ್ನು ಖಂಡಿತ ನೆರವೇರಿಸಿಕೊಡುತ್ತೇನೆ. ಭೀಕರ ಬರಗಾಲಕ್ಕೆ ಸಿಲುಕಿ ಋಷಿಮುನಿಗಳ ಜೀವನ ದುರ್ಬಲವಾಗಿದೆ. ಅವರಿಗೆ ಅಗತ್ಯವಾದ ಜಲವನ್ನು ನೀವು ಈ ಪ್ರದೇಶದಲ್ಲಿ ನದಿಯಾಗಿ ಹರಿಯುತ್ತಾ ಕೃಪೆ ಮಾಡಬೇಕು ತಾಯಿ, ಕೃಪೆ ಮಾಡಬೇಕು. ದೇವಿ ಅನಸೂಯ, ನಿನ್ನ ಕೋರಿಕೆಯನ್ನು ನಿರಾಕರಿಸಲು ನನ್ನಿಂದ ಸಾಧ್ಯವಿಲ್ಲ. ನಾನು ಹೆಚ್ಚಾಗಿ ಈ ಪ್ರದೇಶದಲ್ಲಿರುವ ಋಷಿಮುನಿಗಳಿಗಾಗಿ ಅಗತ್ಯವಾದ ನೀರನ್ನು ನದಿಯ ರೂಪದಲ್ಲಿ ಒದಗಿಸಿಕೊಡುತ್ತೇನೆ. ಆದರೆ ಅದಕ್ಕೆ ನಿನ್ನಲ್ಲಿ ನಾನು ಒಂದು ಕೋರಿಕೆಯನ್ನು ಕೇಳಿಕೊಳ್ಳುತ್ತೇನೆ. ಅದನ್ನು ನೀನು ಖಂಡಿತ ನೆರವೇರಿಸಿಕೊಡಬೇಕು. ಅಗತ್ಯವಾಗಿ ನಿಮ್ಮಿಂದ ಋಷಿಮುನಿಗಳಿಗೆ ಜಲ ದೊರೆಯುತ್ತದೆ ಎನ್ನುವುದಾದರೆ ನಿಮ್ಮ ಎಂತಹ ಕೋರಿಕೆ ಇದ್ದರೂ ನಾನು ಸಂತೋಷದಿಂದ ಈಡೇರಿಸುತ್ತೇನೆ. ಹಾಗಾದರೆ ನೀನು ನಿನ್ನ ತಪಶ್ಶಕ್ತಿಯನ್ನು ನನಗೆ ಧಾರೆ ಎರೆದುಕೊಡುವೆಯಾ? ಖಂಡಿತ ತಾಯಿ, ನನ್ನ ತಪಸ್ಸು ಫಲಿಸಿದೆ ಎಂದು ಭಾವಿಸುತ್ತೇನೆ. ನಿಮಗೆ ಅನಂತ ವಂದನೆಗಳು. ತಾವು ಹೇಳಿದ ಅನಸೂಯಾ ದೇವಿಯ ಕಥೆಯನ್ನು ಕೇಳಿ ನನಗೆ ಬಹಳ ಸಂತೋಷವಾಯಿತು. ಸತಿಯಾದವಳು ತನ್ನ ನಿರ್ಮಲವಾದ ಪತಿಭಕ್ತಿಯಿಂದ, ತಪಸ್ಸಿನಿಂದ ಎಂತಹ ಶಕ್ತಿ ಬೇಕಾದರೂ ಪಡೆಯಬಹುದು ಎಂದು ತಿಳಿಯಿತು. ಹೌದು ಸೀತೆ, ಸ್ತ್ರೀಯಾದವಳು ತನ್ನ ಸದ್ಗುಣದಿಂದ ತನ್ನ ಪಾಲಿನ ಧರ್ಮವನ್ನು ಪಾಲಿಸುವುದರಿಂದ ಎಂತಹ ಸಂಕಷ್ಟಕ್ಕೂ ಪರಿಹಾರವನ್ನು ನೀಡಬಹುದು ಎಂಬುದು ನಿನಗೂ ತಿಳಿದಿರಲಿ ಎಂದೇ ನಿನಗೆ ನಾನು ಈ ಕಥೆಯನ್ನು ಹೇಳಿದೆ. ಮಾತಾಶ್ರೀಯವರೇ, ನಾನು ಈ ಮಹಾಸತಿಯರ ಬಗ್ಗೆ ಇನ್ನಷ್ಟು ಕೇಳಲು ಬಯಸುತ್ತೇನೆ. ಆಗಲಿ ಸೀತೆ, ನಿನ್ನ ಸ್ವಯಂವರ ಆಗುವವರೆಗೂ ಇಂತಹ ಮಹಾನ್ ಸತಿಯರ ಕಥೆಗಳನ್ನು ನಾನು ನಿನಗೆ ಹೇಳುತ್ತಲೇ ಇರುತ್ತೇನೆ. ಇದನ್ನೆಲ್ಲ ಕೇಳಿದ ಆದರ್ಶ ನಾರಿ ನೀನಾದ ಮೇಲೆ ನಿನ್ನನ್ನು ಮದುವೆಯಾಗುವವನು ಸಾಮಾನ್ಯನಾಗಿರುವುದಿಲ್ಲ, ಆತ ಮಹಾಪುರುಷನಾಗಿರುತ್ತಾನೆ. ಬರುತ್ತಿದೆಯಲ್ಲ, ನನ್ನ ಅರಣ್ಯ ಪ್ರದೇಶದಲ್ಲಿ ಮಾನವನ ಪ್ರವೇಶವಾಗಿದೆ. ಅಂಜುಬುರುಕ ಮಾನವನು ನನ್ನ ಪ್ರದೇಶವನ್ನು ಪ್ರವೇಶ ಮಾಡುವುದನ್ನು ಬಿಟ್ಟು ಬಹಳ ಕಾಲವಾಗಿದೆ. ಈಗ ಯಾರಿಗೆ ಬಂದಿದೆ ಅಂತಹ ಧೈರ್ಯ? ಅವನಿಗೆ ಇನ್ನೂ ಉಳಿಗಾಲವಿಲ್ಲ. ಅವನನ್ನು ಸಿಗಿದು ಭಕ್ಷಿಸುತ್ತೇನೆ. ಇಂದು ನನಗೆ ಹಬ್ಬ ಹಬ್ಬ.
ರಾಮಚಂದ್ರ, ಇದು ಆ ರಾಕ್ಷಸಿ ತಾಟಕಿಯ ತಂತ್ರ. ಅವಳನ್ನು ಎದುರಿಸಲು ಶಬ್ದವೇದಿಯೇ ಸೂಕ್ತಾಸ್ತ್ರ. ಮಾನವರೇ, ನನ್ನ ನಿದ್ರೆಗೆ ಭಂಗ ತಂದ ನಿಮ್ಮನ್ನು ಈಗಲೇ ಕೊಂದು ನನ್ನ ಹಸಿವೆಯನ್ನು ನೀಗಿಸಿಕೊಳ್ಳುತ್ತೇನೆ. ಅಮಾತ್ಯರೇ, ರಾಜಕುಮಾರಿ ಸೀತೆ ವಿವಾಹವನ್ನು ಸ್ವಯಂವರದ ಮೂಲಕ ನಡೆಸಲಾಗುವುದು ಎಂಬ ಸಂದೇಶವನ್ನು ಅನುಸರಿಸಿ ಅಷ್ಟ ದಿಕ್ಕುಗಳಿಂದಲೂ ಸಪ್ತಖಂಡಗಳಿಂದಲೂ ವಿವಾಹ ಆಕಾಂಕ್ಷಿಗಳು ಅಲ್ಲದೆ ಅನೇಕಾನೇಕ ಕ್ಷತ್ರಿಯ ಕುಲವಂಶದ ರಾಜಕುಮಾರರು ವೀರ ಶಿರೋಮಣಿಗಳು ಆಗಮಿಸಿರುವುದು ಸರಿಯಷ್ಟೇ? ಹೌದು ಮಹಾಪ್ರಭು. ಜನಕವಂಶದ ಕೀರ್ತಿ ಪ್ರತಿಷ್ಠೆಯ ಬಗ್ಗೆ ಅಪಾರ ಅಭಿಮಾನವನ್ನು ತಾಳಿ ಈ ರಾಜವಂಶದ ಶ್ರೇಷ್ಠ ರತ್ನವನ್ನು ವರಿಸಬಹುದು ಎಂಬ ಭಾವನೆಯಿಂದಲೇ ಈಗಾಗಲೇ ಕೆಲವು ರಾಜಕುಮಾರರು ಇಲ್ಲಿಗೆ ಬಂದು ಸೇರಿದ್ದಾರೆ. ಇನ್ನೂ ಕೆಲವರು ಬಂದು ಸೇರುವ ನಿರೀಕ್ಷೆ ಇದೆ. ದಕ್ಷಿಣ ದೇಶದ ರಾಜಕುಮಾರರು, ಪೂರ್ವ ಪಶ್ಚಿಮ ದೇಶದ ರಾಜಕುಮಾರರು ಈಗಾಗಲೇ ಬಂದು ಇಲ್ಲಿದ್ದಾರೆ. ಅವರೆಲ್ಲ ಕಾತುರತೆಯಿಂದ ಸೀತಾ ಸ್ವಯಂವರದ ನಿರೀಕ್ಷೆಯಲ್ಲಿದ್ದಾರೆ. ಸ್ವಯಂವರಕ್ಕೆ ಆಗಮಿಸಿರುವ ಎಲ್ಲ ರಾಜಪುತ್ರರಿಗೆ ನಾವು ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತೇವೆ. ರಾಜಪುತ್ರರೇ, ನಿಮ್ಮೆಲ್ಲರ ಆಗಮನ ನಮಗೆ ಸಂತೋಷವನ್ನು ತಂದಿದೆ. ನಿಮ್ಮಲ್ಲಿ ಯಾರಾದರೂ ನಮ್ಮ ವಂಶಕ್ಕೆ ವರಪ್ರಸಾದವಾಗಿ ಬಂದಿರುವ ಮಹಾಶಿವಧನಸ್ಸನ್ನು ಎತ್ತಿ ಹಿಡಿದು ಬಗ್ಗಿಸಿ ಅದಕ್ಕೆ ಹೆದೆಯೇರಿಸುವ ಮಹಾವೀರನಿಗೆ ನನ್ನ ಮಗಳಾದ ಸೀತೆಯನ್ನು ಕೊಟ್ಟು ವಿವಾಹ ಮಾಡುತ್ತೇವೆ. ತ್ರಿನೇತ್ರನು ಮಹಾಮಹಿಮನೂ ಆದಂತಹ ಮಹದೇವನು ದಕ್ಷಯಜ್ಞ ಧ್ವಂಸದ ಸಮಯದಲ್ಲಿ ಉಪಯೋಗಿಸಿದ ಆ ಮಹಾಬಿಲ್ಲು ಅಸಾಮಾನ್ಯವಾದುದು ಎಂಬುದನ್ನು ಮನಸ್ಸಿನಲ್ಲಿಟ್ಟುಕೊಂಡು ತಮ್ಮ ಪರಾಕ್ರಮವನ್ನು ಪ್ರದರ್ಶಿಸಿ. ಎಲೈ ಮಾನವರೇ, ನನ್ನ ನಿದ್ರೆಗೆ ಭಂಗ ತಂದ ನಿಮ್ಮನ್ನು ಈಗಲೇ ಕೊಂದು ನನ್ನ ಹಸಿವೆಯನ್ನು ನೀಗಿಸಿಕೊಳ್ಳುತ್ತೇನೆ. ಸಹೋದರ ರಾಮಚಂದ್ರ, ಅವಳು ನಮ್ಮನ್ನೇ ಕೊಂದು ತಿನ್ನುವೆ ಎನ್ನುತ್ತಿದ್ದಾಳೆ. ಅವಳು ನಮ್ಮ ಸಮೀಪಕ್ಕೆ ಬರುವುದಕ್ಕೆ ಮುಂಚೆ ಅವಳನ್ನು ಸಂಹರಿಸುವುದೇ ಸೂಕ್ತ. ಲಕ್ಷ್ಮಣ, ಸುಂದರ ರೂಪದ ಯಕ್ಷಿಣಿ ಆಗಿದ್ದವಳು ಘೋರ ರೂಪದ ರಾಕ್ಷಸಿ ಆಗಿದ್ದಾಳೆ. ಇವಳು ರಾಕ್ಷಸಿ ಆಗಿದ್ದರೂ ಸ್ತ್ರೀ ಎನ್ನುವ ಒಂದೇ ಕಾರಣಕ್ಕೆ ಇವಳ ಕಿವಿ ಮೂಗು ಕತ್ತರಿಸಿ ಹಿಂದಿರುಗಿ ಹೋಗುವಂತೆ ಮಾಡುತ್ತಾನೆ. ಈಗಲೇ ತುಂಡು ತುಂಡಾಗಿ ಮಾಡಿ ನನ್ನ ಆಹಾರವಾಗಿ ಭಕ್ಷಿಸುತ್ತೇನೆ.